ಇನ್ನು ಇದೇ ಆನಂದಪುರದ ಬಗ್ಗೆ ಇಲ್ಲಿನ ಸಮಸ್ಯೆ ಬಗ್ಗೆ ನ್ಯೂಸ್ ಫಸ್ಟ್ ಸುದ್ದಿಯನ್ನ ಬಿತ್ತರಿಸಿತ್ತು. 9 ದಿನಗಳ ಹಿಂದೆಯೇ ನ್ಯೂಸ್ ಫಸ್ಟ್ ಆನಂದಪುರದಲ್ಲಿ ರಿಯಾಲಿಟಿ ಚೆಕ್ ಮಾಡಿತ್ತು. 2 ವರ್ಷದಿಂದ ಆನಂದಪುರದ ಘಟಕದಲ್ಲಿ ನೀರಿನ ಸಮಸ್ಯೆ ಇದೆ. ಜನರ ಸಮಸ್ಯೆಯ ಬಗ್ಗೆ ಎಳೆ ಎಳೆಯಾಗಿ ನ್ಯೂಸ್ ಫಸ್ಟ್ ಬಿಚ್ಚಿಟ್ಟಿತ್ತು. ಆವತ್ತೇ ಎಚ್ಚೆತ್ತಿದ್ರೆ ಇವತ್ತು ಇಂಥ ದುರಂತ ಸಂಭವಿಸ್ತಾ ಇರಲಿಲ್ಲ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಬೆನ್ನಲ್ಲೇ ಮಹಿಳೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಒಂದು ವೇಳೆ ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಮಾಡಿದಾಗ ಬಿಬಿಎಂಪಿ ಎಚ್ಚೆತ್ತು ಕ್ರಮವನ್ನ ತೆಗೆದುಕೊಳ್ತಿದ್ರೆ ಇಂಥ ದುರ್ಘಟನೆ ಇವತ್ತು ಸಂಭವಿಸ್ತಾ ಇರಲಿಲ್ಲ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಆನಂದಪುರದಲ್ಲಿ ಕುಡಿಯೋ ನೀರನ್ನ ಹಿಡಿಯೋಕ್ ಹೋದಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದಂತಹ ಪರಿಣಾಮ ಮಹಿಳೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸಚಿವರು ಸ್ಥಳಕ್ಕೆ ಬಂದ್ರು, 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ್ರು. ಸರಿ, ಹಾಗಾದ್ರೆ ಉಳಿದಂತಹ ನಿವಾಸಿಗಳ ಕತೆ ಏನು? ಅವರ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಏನು? ಅಕ್ರಮವಾಗಿ ನೀರಿನ ಸಂಪರ್ಕವನ್ನ ಪಡ್ಕೊಂಡಿದ್ದಾರೆ, ಕರೆಂಟ್ ಸಂಪರ್ಕವನ್ನ ಪಡ್ಕೊಂಡಿದ್ದಾರೆ. ಓಕೆ, ಅದನ್ನ ಸರಿಪಡಿಸುವಂತಹ ಕೆಲಸ, ಅದನ್ನ ಸರಿಪಡಿಸುವಂತಹ ಜವಾಬ್ದಾರಿ ಈಗ ಸರ್ಕಾರದ ಮೇಲಿದೆಯಲ್ವಾ, ಪಾಲಿಕೆ ಮೇಲಿದೆಯಲ್ವಾ? ಅದನ್ನ ಸರಿಪಡಿಸುವುದು ಯಾವಾಗ? ಶೀಘ್ರದಲ್ಲೇ ಅದನ್ನ ಸರಿಪಡಿಸದೇ ಇದ್ರೆ, ಅಕ್ರಮ ಕನೆಕ್ಷನ್ಗಳನ್ನ ತೆಗೆದು ಸಕ್ರಮವಾಗಿ ಅವರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡದೇ ಇದ್ರೆ, ವಿದ್ಯುತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳದೇ ಇದ್ರೆ ಆನಂದಪುರದಲ್ಲಿ ಮತ್ತೆ ಇಂಥ ಅಪಾಯ, ಇಂಥ ಅನಾಹುತಗಳು ಸಂಭವಿಸುವುದಿಲ್ಲ ಅನ್ನುವಂಥ ಗ್ಯಾರಂಟಿ ಏನು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.